ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡಿದ್ದು ನೋಡೋಣ. ಸೊ ಡಿ ಐ ಎಫ್ ಐ ಎಷ್ಟು ಬೈ ಮಾಡಿದೆ ಸೆಲ್ ಮಾಡಿದೆ ನೋಡೋಣ. ಓಕೆ, ಡಿ ಐ ಎಸ್ ನೋಡಿದ್ರೆ 4609 ಕ್ರೋರ್ಸ್ಗೆ ಬೈ ಮಾಡಿದ್ದಾರೆ. ಡಿ ಐ ಎಸ್ ನೋಡಿದ್ರೆ 5576 ಕ್ರೋರ್ಸ್ಗೆ ಸೆಲ್ ಮಾಡಿದ್ದಾರೆ. ಸೊ ಮಾರ್ಕೆಟು ಅಂದರೆ ಎಫ್ ಐ ಸೆಲ್ ಮಾಡ್ತಿದ್ದಾರೆ, ಡಿ ಐ ಎಸ್ ಬೈ ಮಾಡ್ತಿದ್ದಾರೆ. ಓಕೆ, ಡೇಟಾ ಇದೆ. ಬಟ್ ಬೈಯಿಂಗ್ ನೋಡಿ, ಬೈಯಿಂಗ್ ಬಂದ್ಬಿಟ್ಟು ಡಿ ಐ ಎಸ್ಸು 14,000 ಕೋಟಿ ಬೈ ಮಾಡಿದ್ದಾರೆ, ಎಫ್ ಐ ಎಸ್ಸು 12,000 ಕೋಟಿ ಬೈ ಮಾಡಿದ್ದಾರೆ. ಬಟ್ ಸೆಲ್ಲಿಂಗ್ ನೋಡಿ, ಡಿ ಐ ಎಸ್ಸು ಕಡಿಮೆ ಸೆಲ್ ಮಾಡಿದ್ದಾರೆ, 9800 ಕ್ರೋರ್ಸು ಸೆಲ್ ಮಾಡಿದ್ದಾರೆ. ಆಮೇಲೆ ಎಫ್ ಐ ಎಸ್ಸು 18,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಓಕೆ ಗೈಸ್, ನಾವು ನಾಳೆ ಬಂದ್ಬಿಟ್ಟು ಮಂತ್ಲಿ ಎಫ್ ಐ ಡಿ ಐ ಡೇಟಾ ಬಗ್ಗೆ ನಾಳೆ ನೋಡೋಣ. ನಾಳೆ ಅದ್ರ ಬಗ್ಗೆ ಕ್ಲಿಯರಾಗಿ ಒಂದು ವೀಡಿಯೋ ಹಾಕ್ತೀನಿ. ಸೊ ಮಾರ್ಕೆಟ್ ಯಾವ ಸಿಚುವೇಷನಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾಳೆ ನೋಡೋಣ ನಾವು. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಏನು ಮಾಡಿದೆ ಇವತ್ತು ಅಂತ. ಓಕೆ, ಬ್ಯಾಂಕ್ ನಿಫ್ಟಿ. ಓಕೆ ಗೈಸ್, ಓಕೆ, ನಿನ್ನೆ ನಾವು ಮಾರ್ಕ್ ಮಾಡಿದ್ರಲ್ಲ ಗ್ರೀನ್ ಲೈನು ನೋಡಿ, ಈ 20 EMA ಹತ್ರ ಇವತ್ತು ಸಪೋರ್ಟ್ ತೊಗೊಂಡಿದೆ. ಕರೆಕ್ಷನಲ್ಲಿ ಕೆಳಗಡೆ ಹ್ಯಾಮರ್ ಬಂದಿದೆ, ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ ನೋಡಿ. ಸೊ ಇನ್ವರ್ಟೆಡ್ ಹ್ಯಾಮರ್ ಅಂದರೆ ನಾಳೆ ಮೇ ಬಿ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು. ಸೊ ಸಪೋರ್ಟಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ. ಸೊ ಇದೇ ಹ್ಯಾಮರ್ ರೆಸಿಸ್ಟೆನ್ಸಲ್ಲಿ ಬಂದರೆ ಬೇರೆ ಥರ ರಿಯಾಕ್ಟ್ ಆಗುತ್ತೆ, ಸಪೋರ್ಟಲ್ಲಿ ಬಂದರೆ ಬೇರೆ ಥರ ರಿಯಾಕ್ಟ್ ಆಗುತ್ತೆ. ಸೊ ಇನ್ವರ್ಟೆಡ್ ಹ್ಯಾಮರ್ ಬಂದ್ಬಿಟ್ಟು ಸಪೋರ್ಟಲ್ಲಿ ಬಂದಿದೆ. ಇದು ರೆಡ್ ಗ್ರೀನ್ ಅನ್ನೋದ್ರ ಬಗ್ಗೆ ಕನ್ಸಿಡರ್ ಮಾಡಬೇಡಿ, ಕ್ಯಾಂಡಲ್ ಸ್ಟಿಕ್ ಬಗ್ಗೆ. ಸೊ ಇದು ಗ್ರೀನ್ ಬಂದಿರೋದ್ರಿಂದ ಮೇಲೆ ಹೋಗುತ್ತೆ. ಇಲ್ಲಿ ಇದೇ ಕ್ಯಾಂಡಲ್ ರೆಡ್ ಆಗಿದ್ರು ನಾಳೆ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ನಾಳೆ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಮೇ ಬಿ ರೆಡ್ಡು ಮಂತ್ಲಿ ರೆಸಿಸ್ಟೆನ್ಸ್ ಇದೆ, ಸೊ ಅಲ್ಲಿ ಗಂಟೆ ಬರ್ಬೋದು. ಮೇ ಬಿ ಮಾರ್ಕೆಟ್ ನಾಳೆ ಮೇಲಕ್ಕೆ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ನಿಫ್ಟಿ ನೋಡೋಣ. ನಿಫ್ಟಿ ಪ್ಯಾಟರ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಇದೆ ನೋಡಿ. ನಿಫ್ಟಿ ಇವತ್ತಿನ ಕರೆಕ್ಷನೇ ಬಂದಿಲ್ಲ. ಇವತ್ತು ಮಾರ್ಕೆಟು ಸೈಡ್ ವೇಸಲ್ಲೇ ಇದೆ ರೀ. 15 ಮಿನಿಟ್ಸ್ ಚಾರ್ಟಲ್ಲಿ ನೋಡೋಣ ನೋಡಿ. ನೋಡಿ, ಇವತ್ತು ಮಾರ್ಕೆಟು ಪೂರ ಸೈಡ್ ವೇಸಲ್ಲೇ ಇದೆ, ಜಾಸ್ತಿ ಮೂಮೆಂಟೇ ಇಲ್ಲ. ಆಪ್ಷನ್ ಟ್ರೇಡರ್ಸ್ ಅಂತೂ ಇವತ್ತು ಬೇಜಾರಾಗ್ಬಿಟ್ಟಿರ್ತಾರೆ. ಓಕೆ, ನಾಳೆ ನೋಡೋಣ ನಾಳೆ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಓಕೆ, ನಾವು ಡೈರೆಕ್ಟಾಗಿ ಸ್ಟಾಕ್ಸ್ಗೆ ಹೋಗ್ಬಿಡೋಣ. ಇವತ್ತು ಸ್ಟಾಕ್ ಬಗ್ಗೆ ಅಂದರೆ ಟಾಟಾ ಪವರ್ ರೀ. ಟಾಟಾ ಪವರಲ್ಲಿ ನ್ಯೂಸ್ ಇದೆ, ಅದ್ರ ಬಗ್ಗೆ ನೋಡೋಣ. ಓಕೆ, ಟಾಟಾ ಪವರಲ್ಲಿ ನ್ಯೂಸ್ ಇದೆ. ಟಾಟಾ ಪವರ್ ಆಲ್ ಟೈಮ್ ಹೈಯಲ್ಲಿದೆ. ಟಾಟಾ ಪವರ್ ನ್ಯೂಸ್ ಏನು ಅಂದರೆ, ರಾಜಸ್ಥಾನಲ್ಲಿ ಹೊಸದಾಗ ಪ್ರಾಜೆಕ್ಟ್ ಒಂದು ಓಪನ್ ಮಾಡ್ತಿದ್ದಾರೆ, ಸೋಲಾರ್ ಪ್ರಾಜೆಕ್ಟು. ಸೊ ಹೆಚ್ಚು ಕಮ್ಮಿ 1,20,000 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಟಾಟಾ ಪವರ್ಗೆ ಅದೊಂದು ಒಳ್ಳೆ ನ್ಯೂಸು. ಬಟ್ ಟಾಟಾ ಪವರ್ ಸೈಡ್ ವೇಸಲ್ಲೇ ಇದೆ, ಆಲ್ ಟೈಮ್ ಬ್ರೇಕ್ಔಟ್ ಮಾಡಿದೆ. ಲೈನಿಗೆ ಕನ್ವರ್ಟ್ ಮಾಡಿ ನೋಡಿ. ನೋಡಿ, ಆರಾಮ್ಸೆ ಬ್ರೇಕ್ಔಟ್ ಆಗಿದೆ. ಬಟ್ ಏನು ಅಂದರೆ ಇನ್ನೂ ರಿಟ್ರೇಸ್ಮೆಂಟ್ ಬಂದಿಲ್ಲ. ಸೊ ನನ್ನ ಲೆಕ್ಕ ಪ್ರಕಾರ ಟಾಟಾ ಪವರ್ ರಿಟ್ರೇಸ್ಮೆಂಟ್ ಬರುತ್ತೆ ಅನಿಸುತ್ತೆ. ಸೊ ನೋಡಿ, ಮತ್ತೆ ಇಲ್ಲಿ ಗಂಟ ಇಲ್ಲಾಂದರೆ ಹೈ ನೋಡಿ, ಈ ಹೈಯಲ್ಲಿ ರಿಟ್ರೇಸ್ಮೆಂಟ್ ತಗೊಳುತ್ತೆ. ಈ ಗ್ರೀನ್ ಲೈನಲ್ಲಿ ರಿಟ್ರೇಸ್ಮೆಂಟ್ ಇಲ್ಲಿ ಗಂಟ ಕೆಳಗೆ ಬರೋಕ್ಕೆ ಚಾನ್ಸಸ್ ಇದೆ. ರಿಟ್ರೇಸ್ಮೆಂಟ್ ಕೊಟ್ಟು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಅಪ್ ಟ್ರೆಂಡಲ್ಲಿದೆ. ಸೊ ಸೈಡ್ ವೇಸಿಂದ ಬ್ರೇಕ್ಔಟ್ ಆಗಿ ಅಪ್ ಟ್ರೆಂಡ್ ಹೋಗ್ತಿದೆ. ಮೇ ಬಿ ನ್ಯೂಸ್ ಇರ್ಬೋದು, ಯಾಕಂದರೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಆರ್ ಎಸ್ ಐ ನೋಡಿದ್ರೆ 71 ಸೊ ನಾವು ಯಾವತ್ತೂ ಕೆಳಗಡೆ ಬೈ ಮಾಡಬೇಕು. ಅಂದರೆ ಆರ್ ಎಸ್ ಐ 30 to 40, ಆರ್ ಎಸ್ ಐ 30 to 40 ಇರುವಾಗ ನಾವು ಟ್ರೇಡ್ ಮಾಡೋರು ಮಾಡ್ಬೋದು, ಈಕ್ವಿಟಿ ಟ್ರೇಡರ್ಸು. ಓಕೆ, ನೆಕ್ಸ್ಟು ಇವತ್ತು ನಿಫ್ಟಿ 50ಅಲ್ಲಿ ನೋಡಿದ್ರೆ ಟೆಕ್ ಮಹೇಂದ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟೆಕ್ ಮಹೇಂದ್ರ 3% ಅಪ್ ಇವತ್ತು. ಓಕೆ, ಟೆಕ್ ಮಹೇಂದ್ರನೂ ಸೈಡ್ ವೇಸ್ ಎಲ್ಲ ಇದೆ. ಓಕೆ, ಸೊ ಆ್ಯಕ್ಚುಲಿ ಟೆಕ್ ಮಹೇಂದ್ರ ಇವಾಗ ವ್ಯಾಲ್ಯೂಯೇಷನ್ ಪ್ರಕಾರ ಜಾಸ್ತಿ ಇದೆ. ಯಾವ ಕರೆಕ್ಷನ್ ಏನಾದರೂ ಈ ಚಾನಲ್ ಬ್ರೇಕ್ಔಟ್ ಮೇಲಕ್ಕೆ ಮಾಡಿದರೆ, ಕೆಳಗಡೆ ಬ್ರೇಕ್ಔಟ್ ಮಾಡಿ ಕೆಳಗೆ ಏನಾದರೂ ಬಂದರೆ, ಅಂದರೆ 1500 ಈ ರೇಂಜಲ್ಲಿ ಬರೋವಾಗ ಇದನ್ನು ನೋಡೋಣ. 100 days EMA ಹತ್ರ ಪ್ರೀವಿಯಸ್ ನೋಡಿ, ಪ್ರೀವಿಯಸ್ಸಲ್ಲಿ ನೋಡಿ ಹ್ಯಾಮರ್ ಹೆಂಗೆ ವರ್ಕೌಟ್ ಆಗಿದೆ. ಕರೆಕ್ಟಾಗಿ ಕರೆಕ್ಷನ್ ಬಂತು, ಹ್ಯಾಮರ್ ವರ್ಕೌಟ್ ಆಯಿತು, ಅಲ್ಲಿಂದ ಮೇಲಕ್ಕೆ ಹೋಗಿದೆ. ಸೊ ಕರೆಕ್ಷನಲ್ಲಿ ತೊಗೋಬೇಕು ನೋಡಿ. ಮಾರ್ಕೆಟ್ ಕರೆಕ್ಷನ್ ಆಯಿತು ಚೆನ್ನಾಗಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಕರೆಕ್ಷನ್ ಆಗಿದೆ. ನಾವು ಈ ಏರಿಯಾಸಲ್ಲಿ ಕನ್ಸಿಡರ್ ಮಾಡಬೇಕು. ತಿರ್ಗಾ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ನಾವು ಇಲ್ಲೆಲ್ಲಾದರೂ ಎಕ್ಸಿಟ್ ಆಗ್ಬೋದು. ಮತ್ತು ಸೈಡ್ ವೇಸಲ್ಲಿದೆ. ಸೊ ಈ ಚಾನಲ್ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಟ್ರೇಡ್ ಯಾವಾಗ ಮಾಡೋಣ ಇಲ್ವಾ ಅಂತ ಮುಂದೆ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಲ್ಲಿ ನೆಕ್ಸ್ಟ್ ಸ್ಟಾಕು ಮಹೇಂದ್ರ ಎರಡು ಒಂದೇ ಕಂಪ್ನಿ. ಮಹೇಂದ್ರ ಕಂಪ್ನಿನೇ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಮ್ ಆ್ಯಂಡ್ ಎಮ್ ಇದು 2.5% ಜಾಸ್ತಿ ಆಗಿದೆ. ಎಲ್ಲ ಸ್ಟಾಕು ಆಲ್ ಟೈಮ್ ಹೈಯಲ್ಲಿದೆ ರೀ. ಇದು ನೋಡಿ, ಕರೆಕ್ಟಾಗಿ ಟ್ರೆಂಡ್ ಬ್ರೇಕ್ಔಟ್ ಮಾಡಿದೆ. ಸ್ವಿಂಗ್ ಟ್ರೇಡರ್ಸ್ ಯೂಸ್ ಮಾಡ್ಕೋಬೋದಾಗಿತ್ತು, ಪೊಸಿಷನಲ್ ಟ್ರೇಡರ್ ಆಗಲ್ಲ. ನಾನಾದರೆ ನಾನು ಬೈ ಮಾಡಿರಲ್ಲ ಅಂತ ಮಾಡ್ಕೊಳ್ಳಿ. ನಾನು 200 days EMA ಗಂಟ ಬರೋ ಗಂಟ ಬೈ ಮಾಡಿರಲ್ಲ. ಓಕೆ, ಬಟ್ ಟೆಕ್ನಿಕಲ್ ವೈಸ್ ನೋಡಿದ್ರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ರೀಟ್ರೇಸ್ಮೆಂಟೇ ಕೊಟ್ಟಿಲ್ಲ ರೀ. ಸ್ಟ್ರೈಟ್ ಮೇಲಕ್ಕೆ ಹೋಗ್ಬಿಟ್ಟ. ಬ್ರೇಕ್ಔಟ್ ಆಗಿದ ತಕ್ಷಣ ಹೈ ಅಂತ ಹೋಗಿದ್ದಾನೆ, 16% ಕೊಟ್ಟಿದ್ದಾನೆ. ಓಕೆ,
ಯಾರನ್ನ ಬೈ ಮಾಡಿದ್ರಾ? ಯಾರನ್ನ ಬೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂದರೆ ಲೋನಲ್ಲಿ ಬೈ ಮಾಡಿ. ಇದೊಂದು ಚಿಕ್ಕದಾಗ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು ಕ್ರಿಯೇಟ್ ಆಗಿದೆ ಇಲ್ಲಿ ನೋಡಿ. ಹಿಂಗೆ ಬಂದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಓಕೆ, ಈ ಪ್ಯಾಟರ್ನ್ಸ್ ಬಗ್ಗೆ ಇದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ನೋಡೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಇವತ್ತು ಟಾಪ್ ಲೂಸರ್ ಸರು. ಮೇ ಬಿ ನಿಫ್ಟಿ ಇವತ್ತೇನು ಪರ್ಫಾರ್ಮ್ ಮಾಡಿಲ್ಲ, ಇವರಿಬ್ಬರು ಮಾತ್ರನೇ ಸ್ವಲ್ಪ 2% ಮೇಲೆ ಹೋಗಿರೋರು. ಇವತ್ತು ಟಾಪ್ ಲೂಸರ್ಸ್ ಯಾರಿದ್ದಾರೆ ಅಂದರೆ ಇಂಡಸ್ಇಂಡ್ ಬ್ಯಾಂಕು. ಇಂಡಸ್ಇಂಡ್ ಬ್ಯಾಂಕ್ ಓಕೆ, ಇಂಡಸ್ಇಂಡ್ ಬ್ಯಾಂಕು ಕರೆಕ್ಷನಲ್ಲಿದ್ದಾರೆ. 200 EMI ಕೆಳಗಡೆ ಟ್ರೇಡ್ ಆಗ್ತಿದೆ. ಓಕೆ, ಇದು ಟೆಕ್ನಿಕಲ್ ವ್ಯೂ ಹೆಂಗಿದೆ ಅಂತ ನೋಡೋಣ. ವ್ಯಾಲ್ಯೂಯೇಷನ್ ನೋಡೋಣ. ವ್ಯಾಲ್ಯೂಯೇಷನ್ ಪ್ರಕಾರ ಇದು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಒಂದು ನಿಮಿಷ, ನಾನು ವ್ಯಾಲ್ಯೂಯೇಷನ್ಸು ಬೇರೆ ಸ್ಕ್ರೀನಲ್ಲಿ ಚೆಕ್ ಮಾಡ್ತೀನಿ. ಸೊ ಅದು ಇಲ್ಲಿ ವೀಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಫ್ಯೂಚರಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ಕೊತೀನಿ. ಆವಾಗ ನೋಡಿ, ಡೌಟ್ ಟ್ರೆಂಡು. ಈ ಟ್ರೆಂಡು ಬ್ರೇಕ್ಔಟ್ ಮಾಡಿದ್ರೆ ನೀವು ಟ್ರೈ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗ್ ಮಾಡೋರು. ಬಟ್ ಆಲ್ಮೋಸ್ಟ್ ಸ್ಟಾಕ್ ಬಂದು ಕರೆಕ್ಷನಲ್ಲಿದೆ. ಈ ಲೋ ಬಂದರೆ ಪೊಸಿಷನಲ್ ಟ್ರೇಡ್ ಮಾಡೋರು ನೋಡಿ. ಓಕೆ, ಸ್ಟಾಕ್ ವ್ಯಾಲ್ಯೂಯೇಷನ್ ಹೆಂಗಿದೆ ಅಂತ ನೋಡೋಣ. ಪರವಾಗಿಲ್ಲ ರೀ. ಸೆಕ್ಟಾರ್ ಪಿ ಬಂದ್ಬಿಟ್ಟು 19.38 ಇದೆ. ಸೊ ಇದ್ರದ್ದು ಸ್ಟಾಕ್ ಪಿ ಬಂದ್ಬಿಟ್ಟು 12.17, ಲೋ ಪಿನೇ ಇದೆ. ಬುಕ್ ವ್ಯಾಲ್ಯೂಗಿಂತ 1.7% ಟ್ರೇಡ್ ಆಗ್ತಿದೆ ಸ್ಟಾಕು. ಅಂದರೆ ಬುಕ್ ವ್ಯಾಲ್ಯೂ 810 ರೂಪೀಸ್ ಇದೆ. ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿ, 1,90,000 ಕೋಟಿ ಇದೆ. ಫೇಸ್ ವ್ಯಾಲ್ಯೂ 10. ಓಕೆ, ಈ ಲೋ ಬಂದರೆ ನೋಡಿ ಟ್ರೈ ಮಾಡಿ, ಕನ್ಸಿಡರ್ ಮಾಡೋರು ಮಾಡ್ಬೋದು. ಒಳ್ಳೆ ಬ್ಯಾಂಕೆ, ನಿಫ್ಟಿ 50ನಲ್ಲಿರೋದು. ಓಕೆ, ಈ ಲೋ ಆ್ಯಕ್ಚುಲಿ ಇವಾಗಲೇ ಕನ್ಸಿಡರ್ ಮಾಡ್ಬೋದು. ನಾಳೆ ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೋ ನೋಡೋಣ. ಈವೆಂಟ್ ಯಾವ್ದಾನ ಇದೆಯಾ? ರಿಸಲ್ಟ್ ಇದೆ, ಎರ್ನಿಂಗ್ಸ್ ಅನ್ನೋಕ್ಕೆ. ಓಕೆ, ನೋಡೋಣ ರೀ. ಇಂಡಸ್ಇಂಡ್ ಬ್ಯಾಂಕ್ ಯಾವುದು ನ್ಯೂಸ್ ಇದೆ ರೀ? ಓಕೆ, ನಾನು ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಈ ಚಾನಲ್ ಬ್ರೇಕ್ಔಟ್ ಮಾಡಿದ್ರೆ ಸ್ವಿಂಗ್ ಟ್ರೇಡಿಂಗ್ ಅವರು ಇದನ್ನು ನೋಡಿ, ಸ್ಟಾಕು ನೋಡ್ಕೊಂಡು ಟ್ರೇಡ್ ಮಾಡಿ. ಕ್ಯಾಂಡಲ್ ಕನ್ಫರ್ಮೇಷನು, ಆಮೇಲೆ ಪ್ಯಾಟರ್ನ್ಸ್ ಯಾವುದನ್ನು ಕ್ರಿಯೇಟ್ ಆಗಿದೆಯಾ ಎಲ್ಲ ಕನ್ಫರ್ಮೇಷನ್ ನೋಡಿಕೊಂಡು ಕ್ರಿಯೇಟಾಗಿ ಟ್ರೇಡ್ ಮಾಡೋದು ಮಾಡಿ. ಪೊಸಿಷನಲ್ ಟ್ರೇಡ್ ಅವರು ಸ್ವಲ್ಪ ಇಲ್ಲಿ ಗಂಟ ಬರೋ ಈ ಪಾಯಿಂಟ್, ಒಂದೆರಡು ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಇದೊಂದು ಸಪೋರ್ಟ್ ಇದೆ. ಸೊ 1377 ಹತ್ರ ಅಥವಾ 1340 ಒಳಗಡೆ ಟ್ರೇಡ್ ಮಾಡುವಾಗ ನಾವು ಬೈ ಮಾಡ್ಬೋದು. ಬಟ್ ಏನಂದರೆ ಟ್ರೆಂಡ್ ಬಂದ್ಬಿಟ್ಟು ಡೌನ್ ಟ್ರೆಂಡಲ್ಲೇ ಇದೆ. ಸೊ ಅಪ್ ಟ್ರೆಂಡ್ ಏನೋ ಕನ್ವರ್ಟ್ ಆಗಿಲ್ಲ. ಇಲ್ಲ, ನಾನು ಅಪ್ ಟ್ರೆಂಡ್ ಕನ್ವರ್ಟ್ ಆದಮೇಲೆ ಬೈ ಮಾಡ್ತೀನಿ ಅಂದರೆ ಈ ಟ್ರೆಂಡ್ ಬ್ರೇಕ್ಔಟ್ ಆದಮೇಲೆ, ಈ ಟ್ರೆಂಡ್ ಇವಾಗ ಇನ್ ಕೇಸ್ ಕೆಳಗಡೆ ಗಂಟ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಈ ಟ್ರೆಂಡ್ ಬ್ರೇಕ್ಔಟ್ ಆಗಿ ರೀಟ್ರೇಸ್ಮೆಂಟ್ ಕೊಟ್ಟ ಮೇಲೆ ಬೈ ಮಾಡಿ. ಸೊ ಮಾರ್ಕೆಟ್ ರೀಟ್ರೇಸ್ಮೆಂಟ್ ಕೊಟ್ಟು ಇಲ್ಲೊಂದು ಕ್ಯಾಂಡಲ್ ಕನ್ಫರ್ಮೇಷನು ಇಲ್ಲ ಪ್ಯಾಟರ್ನ್ಸ್ ಏನಾದರೂ ಒಂದು ಕ್ರಿಯೇಟ್ ಆಗುತ್ತೆ. ಡಬ್ಲ್ಯೂ ಪ್ಯಾಟರ್ನು ಇಲ್ಲ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು, ಈ ಥರ ಯಾವುದೋ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಮೇ ಬಿ ನೋಡಿ, ಇಲ್ಲಿ ಮಾರ್ಕೆಟಿಂಗ್ ಹೋಗಿ ಹಿಂಗೆ ಬರುತ್ತೆ. ಹಿಂಗೆ ಕೆಳಗಡೆ ಬರುವಾಗ ಇಲ್ಲಿ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಈ ಥರ ಡಬಲ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬೋದು. ಈ ಬ್ರೇಕ್ಔಟಲ್ಲಿ ಬೈ ಮಾಡಬೇಕು. ಇಲ್ಲಾಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಸೊ ಈ ಎರಡು ಪ್ಯಾಟರ್ನ್ಸು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಅದು ನೋಡ್ಕೊಳ್ಳಿ. ಸ್ಟಾಕ್ನ ವಾಚ್ ಮಾಡ್ತಾ ಇರಿ, ನಾವು ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀರಿ. ಓಕೆ, ನೆಕ್ಸ್ಟು ಸ್ಟಾಕ್ ಬಗ್ಗೆ ನೋಡೋಣ. ಇವತ್ತು ಲೋ ಹೋಗಿರೋದು ONGC. ONGCನೂ ಹೆಚ್ಚು ಕಮ್ಮಿ 2 ಪಾಯಿಂಟು ಕರೆಕ್ಷನ್ ಆಗಿದೆ. ONGC ಕರೆಕ್ಷನಲ್ಲೇ ಇದೆ ರೀ. ಓಕೆ, ಟೆಕ್ನಿಕಲ್ ವ್ಯೂ ನೋಡೋಣ. ನೋಡಿ, ಡಬಲ್ ಟಾಪು, ಇದು ಚಿಕ್ಕದಾಗಿ ಡಬಲ್ ಟಾಪು. ಬಟ್ ಇದು ಬ್ರೇಕ್ಔಟ್ ಆಗಿಲ್ಲ. ಮತ್ತೆ ಒಂದು ಡಬಲ್ ಟಾಪ್ ಬಂದಿದೆ. 200 days EMI ಹತ್ರ ಹೋದರೆ ಪೊಸಿಷನಲ್ ಟ್ರೇಡ್ ಅವರು ಇದ್ರ ಬಗ್ಗೆ ನೋಡ್ಬೋದು. ಕನ್ಸಿಡರ್ ಮಾಡೋದ ಬೇಡ, ನೀವು ಒಂದು ಕಡೆ ಟೆಕ್ನಿಕಲ್ ವ್ಯೂ ನೋಡಿ. ಓಕೆ, ಈ ಸ್ಟಾಕ್ನ ಫಾಲೋ ಮಾಡೋಣ. ಚಾನಲ್ ಒಂದು ಹಾಕ್ಕೊಬಿಡೋಣ ರೀ. ಚಾನಲ್ ಡ್ರಾ ಮಾಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ಚಾನಲ್ ಡ್ರಾ ಮಾಡಿದ್ದೀನಿ. ಈ ಚಾನಲ್ ಬ್ರೇಕ್ಔಟ್ ಆದಮೇಲೆ ನೋಡೋಣ. ಫಾಸ್ಟಲ್ಲಿ ಇಲ್ಲಿ ತುಂಬ ಇದೆ ರೀ. ನೋಡಿ, ಇಲ್ಲಿ ಕನ್ಸಾಲಿಡೇಟ್ ಜಾಸ್ತಿ ಆಗಿದೆ. ನೀವು ಫಾಸ್ಟಾಗಿ ನೋಡಿ. ಈ ಝೋನಲ್ಲಿ ತುಂಬ ಮೂಮೆಂಟ್ ಆಗ್ತಾನೆ ಇದೆ. ಓಕೆ, ಇಲ್ಲೊಂದು ಚಾನಲ್ ಕ್ರಿಯೇಟ್ ಮಾಡೋಣ. ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇದೆ. ಈ ಸಪೋರ್ಟಲ್ಲಿ ರಿಯಾಕ್ಟ್ ಆಗ್ತಿದೆ. ಯಾಕಂದರೆ ನೋಡಿ, ಕರೆಕ್ಟಾಗಿ ಇಲ್ಲಿಂದ ಕರೆಕ್ಷನ್ ಬಂದಿದೆ. ಇದನ್ನು ಬ್ರೇಕ್ಔಟ್ ಆಗಿದೆ ನೋಡಿ. ಈ ಜಾಗದಲ್ಲೆಲ್ಲ ಕರೆಕ್ಷನ್. ಇದನ್ನು ಬ್ರೇಕ್ಔಟ್ ಮಾಡೋದು ತುಂಬ ಕಷ್ಟ ಬಿದ್ದಿದೆ. ಆಮೇಲೆ ಇಲ್ಲಿ ಬ್ರೇಕ್ಔಟ್ ಮಾಡಿ ಫುಲ್ ಹೋಗಿ ಮತ್ತೆ ಅದೇ ಪ್ಲೇಸಿಗೆ ಬಂದಿದೆ. ಸೊ ಇದನ್ನು ಬ್ರೇಕ್ಔಟ್ ಮಾಡಿ ಇದರಲ್ಲಿ ಕನ್ಫರ್ಮೇಷನ್, ಈ ಚಾನಲ್ ಬ್ರೇಕ್ಔಟ್ ಮಾಡಿದ್ಮೇಲೆ ಸ್ವಿಂಗ್ ಟ್ರೇಡರ್ಸ್ ನೋಡಿ, ಪೊಸಿಷನಲ್ ಟ್ರೇಡ್ ಅವರು ಮೇ ಬಿ ಇಲ್ಲಿ ಬರೋ ಗಂಟೆ ವೆಯ್ಟ್ ಮಾಡಿ, ಇಲ್ಲ ಇಲ್ಲಿ ಬೈ ಮಾಡಿಕೊಂಡು ಇಲ್ಲಿ ಬರೋವಾಗ ಆವ್ರೇಜ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ, ನೀವು ಒಂದು ಕಡೆ ನೋಡಿ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾನು ನಾಲೆಜ್ ಏನಿದ್ರು ಎಜುಕೇಷನಲ್ ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ಕಡೆ ನಿಮ್ಮ ನಾಲೆಜ್ನ ಯೂಸ್ ಮಾಡಿ. ಸೊ ನಾನು ನಾಲೆಜ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏಷ್ಯನ್ ಪೇಂಟ್ಸು ಇವತ್ತು ಕರೆಕ್ಟಾಗಿದೆ. ಏಷ್ಯನ್ ಪೇಂಟ್ಸು ಪ್ರೀವಿಯಸ್ ಹೈ ನೋಡಿ. ಏಷ್ಯನ್ ಪೇಂಟ್ಸ್ ಆಲ್ಮೋಸ್ಟು ಒಂದೇ ಜಾಗದಲ್ಲಿದೆ ರೀ. ಓ
ಅಂದರೆ 2001ನಿಂದನೂ ಈ ಜಾಗ ಬಿಟ್ಟಿದ್ದು ಆಗಲೇ ಇಲ್ಲ. ನೋಡಿ ಹೆಂಗೆ ಟ್ರೇಡ್ ಆಗ್ತಿದೆ ಈ ಪಾಯಿಂಟ್ ನೋಡಿ. 21 ಜುಲೈ 21 ಇದು. ಇವಾಗ ಗಂಟ 21, 22, 23, 24 3 ವರ್ಷದಿಂದ ಒಂದೇ ಜಾಗದಲ್ಲಿದೆ ಸ್ಟಾಕು. ಅಂದರೆ ಮೇಲೆ ಕೆಳಗಡೆ ಅಪ್ ಆ್ಯಂಡ್ ಡೌನಲ್ಲೇ ಇದೆ. ಸೊ ಈ ಝೋನ್ ಒಳಗಡೆ ಟ್ರೇಡ್ ಆಗ್ತಿದೆ. ನೋಡೋಣ, ಮೇ ಬಿ ಈ ಝೋನ್ ಏನಾದರೂ ಬ್ರೇಕೌಟ್ ಆದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಬಟ್ ಇದು ಯಾವಾಗ ಬ್ರೇಕೌಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗಿರೋ ಮಾರ್ಕೆಟ್ ಕಂಡೀಷನ್ ನೋಡಿದ್ರೆ ಇದು ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸ್ವಿಂಗ್ ಟ್ರೇಡಿಂಗ್ ಮಾಡೋರಿಗೆ ಒಳ್ಳೆ ಚಾನ್ಸ್ ರೀ, ಆರಾಮಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದಾಗಿತ್ತು ಇದರಲ್ಲಿ. ಓಕೆ, ಬೈ ಮಾಡೋಂಗಿದ್ರೆ ಇಲ್ಲೋನಲ್ಲಿ ಬೈ ಮಾಡಿ. ಯಾರು ಹೈಯಲ್ಲಿ ಹೋಗಿ ತಗೊಳಕ್ಕೆ ಹೋಗ್ಬೇಡಿ. ಈ ಹೈಯಲ್ಲಿ ಬ್ರೇಕೌಟ್, ಇಲ್ಲಿ ಫೇಕ್ ಬ್ರೇಕೌಟ್ ಜಾಸ್ತಿ ಆಗುತ್ತೆ. ಫೇಕ್ ಬ್ರೇಕೌಟಲ್ಲಿ ಏನಾದರೂ ಬೈ ಮಾಡಿದ್ರೆ ಮತ್ತೆ ಕೆಳಗೆ ಬಂದು ಆ ಶೇರ್ ಮೇಲೆ ಬರೋಬಾಟ್ ಇನ್ನೊಂದು ವರ್ಷ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಹುಷಾರಾಗಿರಿ. ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಿಂದ ಎಲ್ಲಿ ಬಂದಿದೆ ಅಂತ. ಟೈಮ್ ಪೀರಿಯಡ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಹೈಯಲ್ಲಿ ಬೈ ಮಾಡಿದ್ದೀರಾ, ಮತ್ತು ಹೈಗೆ ಇವಾಗ ಗಂಟೆ ಹೋಗಿಲ್ಲ, ಹೆಚ್ಚು ಕಮ್ಮಿ 1.5 ವರ್ಷ ಆಗಿದೆ ಇಲ್ಲಿಂದ ಇಲ್ಲಿಗೆ. ನೋಡಿ ಇಲ್ಲಿ ಹೋಗಿದೆ. ಮೇ ಬಿ ಇಲ್ಲಿ ಬೈ ಮಾಡಿರೋರು ಈ ಲೋನಲ್ಲಿ ಆ್ಯಾವ್ರೇಜ್ ಮಾಡಿದರೆ ಓಕೆ. ಮತ್ತು ಆ ಪ್ಲೇಸ್ಗೆ ಬರೋಕ್ಕೆ ನೋಡಿ 9 ತಿಂಗಳು ಹೆಚ್ಚು ಕಮ್ಮಿ ಒಂದು ವರ್ಷ ತೊಗೊಂಡಿದೆ. ಮತ್ತು ಇಲ್ಲಿ ಬಂದು ಮೇಲಕ್ಕೂ ಬ್ರೇಕೌಟ್ ಆಗಿಲ್ಲ. ಸರಿ, ಓಕೆ ಚಲೋ. ಓಕೆ, ನಾನು ಬೇರೆ ಸ್ಟಾಕ್ ಬಗ್ಗೆ ಏನಾದರೂ ಮಾತಾಡಬೇಕು ಅಂದ್ಕೊಂಡಿದ್ರೆ ಈ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ಟಾಕ್ ನೇಮ್ನ. ನಾನು ಆ ಸ್ಟಾಕ್ ಬಗ್ಗೆ ಟೆಕ್ನಿಕಲ್ ವ್ಯೂ ಏನಿದೆ ಅಂತ ನೋಡ್ತೀನಿ. ಆ್ಯಂಡ್ ದೆನ್ ನ್ಯೂಸು ಬೇರೆ ಇದು IDFC ನ್ಯೂಸ್ ಇದೆ. ಓಕೆ, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು.